ಹಾಯ್ ಫ್ರೆಂಡ್ಸ್, ಮಸ್ತ್ ಕನ್ನಡ ಚಾನಲ್ಗೆ ಮತ್ತೊಮ್ಮೆ ಸ್ವಾಗತ. ಈ ಹುಚ್ಚು ವ್ಯಕ್ತಿಯನ್ನು ನೋಡಿ ನೀವು ಕೇವಲ ನಿಷ್ಪ್ರಯೋಜಕರಾಗಿದ್ದೀರಿ. ಶಾಲೆಯಿಂದ ಹೊರಬನ್ನಿ. ಹೇ, ನೀವು ಏನು ಮಾಡಿದ್ದೀರಿ? ಆ ಹುಚ್ಚು ಮಗು, ನೀವು ಸಂಪೂರ್ಣ ರೈಲನ್ನು ಬೆಂಕಿ ಹಚ್ಚಿದ್ದೀರಿ. ತಾಯಿ, ನಾನು ನಿಜವಾಗಿಯೂ ಹುಚ್ಚನಾಗಿದ್ದೇನೆ. ಮಗ, ನೀವು ಖಂಡಿತವಾಗಿಯೂ ದೊಡ್ಡದನ್ನು ಮಾಡುತ್ತೀರಿ. ನೀವು ಖಂಡಿತವಾಗಿಯೂ ನೋಡುತ್ತೀರಿ. ನೀವು ನೋಡುತ್ತೀರಿ. ಓ ದೇವರೇ, ಹೌದು, ನನ್ನ ಬಲ್ಬ್, ನಾನು ಇದ್ದೇನೆ. ತನ್ನ ಬಾಲ್ಯದಲ್ಲಿ ಸ್ಟುಪಿಡ್ ಮತ್ತು ನಿಷ್ಪ್ರಯೋಜಕ ಎಂದು ಕರೆಯಲ್ಪಡುವ ವ್ಯಕ್ತಿಯು ಶಾಲೆಯಿಂದ ಹೊರಹಾಕಲ್ಪಟ್ಟನು. ಅದೇ ಹುಡುಗನು ಇಡೀ ಜಗತ್ತನ್ನು ಬೆಳಗಿಸುತ್ತಾನೆ. ಆದರೆ ಅದೇ ಹುಡುಗ, ಆ ಹುಡುಗ ಥಾಮಸ್ ಅಲ್ವಾ? ಎಡಿಸನ್ ಸ್ವಲ್ಪ ಭಾವನಾತ್ಮಕವಾಗಿ, ಸ್ವಲ್ಪ ತಮಾಷೆ ಮತ್ತು ಸ್ವಲ್ಪ ವೈಜ್ಞಾನಿಕ ರೀತಿಯಲ್ಲಿ ಬಾಲ್ಯದ ಒಂದು ಭಾವನಾತ್ಮಕ ದೃಶ್ಯವನ್ನು ಅವನು ಕೇಳುತ್ತದೆ. ಆದರೆ ಶಾಲೆಯಲ್ಲಿ ಕುಳಿತುಕೊಳ್ಳುವುದು, ಆದರೆ ಕ್ವೆನ್ ಆಗಿ ಕುಳಿತುಕೊಳ್ಳುವುದು, ಈ ಮೋಡಗಳು ತೇಲುತ್ತವೆ. ಕೆಲವೊಮ್ಮೆ ಅವನು ನೆಲವನ್ನು ಅಗೆಯುವ ಮೂಲಕ ಕೀಟಗಳನ್ನು ಹಿಡಿಯುತ್ತಿದ್ದನು. ಅವು ಒಳಗೆ ಹೇಗೆ ಉಸಿರಾಡುತ್ತವೆ ಎಂದು ಅವನು ಯೋಚಿಸುತ್ತಾನೆ. ಒಂದು ದಿನ ಶಿಕ್ಷಕನು ತನ್ನ ನಕಲನ್ನು ಕೋಪದಿಂದ ಎಸೆದನು. ಥಾಮಸ್ ದೃಷ್ಟಿಯಲ್ಲಿ ನೀವು ವಿಶ್ವದ ಅತ್ಯಂತ ನಿಷ್ಪ್ರಯೋಜಕ ಮಗು. ಕಣ್ಣೀರು ಬಂತು, ಆದರೆ ಅವನ ತಾಯಿಗೆ ಈ ಮಗು ವಿಶೇಷ ಎಂದು ತಿಳಿದಿತ್ತು. ಹಾಸ್ಯ ದೃಶ್ಯ, ರೈಲು ಪ್ರಯೋಗಾಲಯ. ಅವನು ದೊಡ್ಡವನಾದಾಗ ಪತ್ರಿಕೆಗಳನ್ನು ಮಾರಾಟ ಮಾಡಲು ಪ್ರಾರಂಭಿಸಿದನು. ಪತ್ರಿಕೆಗಳಿಂದ ಗಳಿಸಿದ ಹಣದಿಂದ ಅವನು ರೈಲಿನಲ್ಲಿಯೇ ವಿಜ್ಞಾನ ಪ್ರಯೋಗಾಲಯವನ್ನು ಮಾಡಿದನು. ಕಂಪಾರ್ಟ್ಮೆಂಟ್ನಲ್ಲಿ ಕುಳಿತಿದ್ದ ಪ್ರಯೋಗಗಳನ್ನು ಮಾಡುವಾಗ ಕೆಲವೊಮ್ಮೆ ಏನಾದರೂ ಉರಿಯುತ್ತದೆ, ಕೆಲವೊಮ್ಮೆ ಹೊಗೆ ಹರಡುತ್ತದೆ. ಕಂಡಕ್ಟರ್ ಕೂಗುತ್ತಿದ್ದನು, ಹುಚ್ಚ, ಇದು ರೈಲು ಅಥವಾ ಪ್ರಯೋಗಾಲಯವೇ? ಥಾಮಸ್ ನಗುತ್ತಾ ವಿಜ್ಞಾನ ಸ್ಫೋಟವಿಲ್ಲದೆ ಅಪೂರ್ಣ ಎಂದು ಹೇಳುತ್ತಿದ್ದನು. ಭಾವನಾತ್ಮಕ ದೃಶ್ಯ, ತಾಯಿಯ ನಂಬಿಕೆ. ಇಡೀ ಜಗತ್ತು ಥಾಮಸ್ ಅನ್ನು ನಿಷ್ಪ್ರಯೋಜಕ ಎಂದು ಕರೆದಾಗ ಅವನ ತಾಯಿ ಅವನ ಕೈ ಹಿಡಿದು, ನೀನು ವಿಶೇಷ ಮಗ ಎಂದು ಹೇಳಿದಳು. ಜನರು ನಿನ್ನನ್ನು ಗೇಲಿ ಮಾಡುತ್ತಾರೆ, ಆದರೆ ಒಂದು ದಿನ ಈ ಜಗತ್ತು ನಿನಗೆ ನಮಸ್ಕರಿಸುತ್ತದೆ. ಎಡಿಸನ್ ಕಣ್ಣುಗಳು ಹೊಳೆಯುತ್ತಿದ್ದವು. ಆ ದಿನವೇ ಅವನು ಇಡೀ ಜಗತ್ತನ್ನು ಬೆಳಗಿಸುವ ಏನನ್ನಾದರೂ ಮಾಡಬೇಕೆಂದು ನಿರ್ಧರಿಸಿದನು. ತಂತ್ರಜ್ಞಾನ ದೃಶ್ಯ, ಬಲ್ಬ್ನ ಜನನ. ಎಡಿಸನ್ ಹಗಲು ರಾತ್ರಿ ಶ್ರಮಿಸಿ ಬಲ್ಬ್ ಮಾಡಲು ಸಾವಿರಾರು ಬಾರಿ ಪ್ರಯತ್ನಿಸಿದನು. ಕೆಲವೊಮ್ಮೆ ತಂತಿ ಉರಿಯುತ್ತಿತ್ತು, ಕೆಲವೊಮ್ಮೆ ಗಾಜು ಒಡೆಯುತ್ತಿತ್ತು. ಜನರು ನಗುತ್ತಿದ್ದರು, ಅವನು ಹುಚ್ಚನಾಗಿದ್ದಾನೆ. ಅವನು 1000 ಬಾರಿ ವಿಫಲನಾದನು. ಎಡಿಸನ್ ನಗುತ್ತಾ ಹೇಳುತ್ತಿದ್ದನು, ನಾನು ಕೆಲಸ ಮಾಡದ 1000 ಮಾರ್ಗಗಳನ್ನು ಕಂಡುಕೊಂಡಿದ್ದೇನೆ ಎಂದು. ಈಗ ಸರಿಯಾದ ಮಾರ್ಗವನ್ನು ಕಂಡುಹಿಡಿಯಬೇಕು. ಅಂತಿಮವಾಗಿ ಅವನು ಟಂಗ್ಸ್ಟನ್ನ ತಂತುವನ್ನು ಮಾಡಿದನು, ನಿರ್ವಾತ ತಂತ್ರಜ್ಞಾನವನ್ನು ಅಳವಡಿಸಿಕೊಂಡನು ಮತ್ತು ವಿಶ್ವದ ಮೊದಲ ಸರಿಯಾದ ಬಲ್ಬ್ ಬೆಳಗಿತು. ಹಾಸ್ಯ ದೃಶ್ಯ, ಹೆಂಡತಿಯ ಸಂಭಾಷಣೆ. ಬಲ್ಬ್ ತಯಾರಿಸಿದಾಗ ಎಡಿಸನ್ ಅವರ ಪತ್ನಿ, ನಿಮ್ಮ ಬಲ್ಬ್ ಪ್ರಪಂಚದ ರಾತ್ರಿಗಳನ್ನು ಬೆಳಗಿಸಿದೆ ಎಂದು ಹೇಳಿದರು, ಆದರೆ ನನ್ನ ನಿದ್ರೆಯನ್ನು ಕಸಿದುಕೊಂಡರು. ಎಡಿಸನ್ ನಗುತ್ತಾ ಹೇಳಿದರು, ವಿಜ್ಞಾನಿಯ ಹೆಂಡತಿಯಾಗಿರುವುದು ಸಹ ಒಂದು ಆವಿಷ್ಕಾರಕ್ಕಿಂತ ಕಡಿಮೆಯಿಲ್ಲ. ಭಾವನಾತ್ಮಕ ದೃಶ್ಯ, ವಯಸ್ಸಾದ ತಾಯಿಯ ಸಂತೋಷ. ಎಡಿಸನ್ ತನ್ನ ತಾಯಿಯ ಬಳಿಗೆ ಹೋಗಿ ಬಲ್ಬನ್ನು ಬೆಳಗಿಸಿ ಅವಳ ಮುಂದೆ ಇಟ್ಟನು. ನೋಡು ತಾಯಿ, ನಿನ್ನ ಮಗ ಯಶಸ್ವಿಯಾಗಿದ್ದಾನೆ. ತಾಯಿಯ ಕಣ್ಣುಗಳಲ್ಲಿ ಕಣ್ಣೀರು ಇತ್ತು, ಆದರೆ ಅವಳ ಮುಖದಲ್ಲಿ ನಗು ಇತ್ತು. ನಾನು ನಿನಗೆ ಹೇಳಿದೆ, ನೀನು ವಿಶೇಷ ಅಂತೂ. ಸಂದೇಶ ಪಾಠ. ಥಾಮಸ್ ಎಡಿಸನ್ ಕತೆ ಜಗತ್ತಿಗೆ ಕಲಿಸುತ್ತದೆ. ಅವರು ನಿಮ್ಮನ್ನು ನಿಷ್ಪ್ರಯೋಜಕ ಎಂದು ಕರೆಯುತ್ತಾರೆ, ಆದರೆ ನಿಮ್ಮ ಜೀವನವನ್ನು ಬೆಳಗಿಸುವಂತಹ ಬಲ್ಬ್ನ ಬೆಳಕನ್ನು ಮಾಡುವಂತಹ ಬಲ್ಬ್ನ ಬೆಳಕು. ಮತ್ತು ಒಮ್ಮೆ ರೈಲ್ವೆ. ಎಡಿಸನ್ ಬಾಲ್ಯದಿಂದಲೂ ಶ್ರವಣದೋಷ ಹೊಂದಿದ್ದ. ತನ್ನ ಕಿವಿಯೋಲೆಯನ್ನು ಹರಿದುಕೊಂಡಿದ್ದಕ್ಕಾಗಿ ಅವನನ್ನು ಕಾರಿನಿಂದ ಹೊರಗೆ ಎಸೆಯಲಾಯಿತು. ಒಮ್ಮೆ ಅವನು ತನ್ನ ಕಿವಿಗಳಲ್ಲಿ ಕೆಲವು ರಾಸಾಯನಿಕಗಳನ್ನು ಹಾಕಿಕೊಳ್ಳಲು ಪ್ರಾರಂಭಿಸಿದನು. ಇದರಿಂದಾಗಿ ಹೊರಗಿನ ಶಬ್ದಗಳು ಅವನಿಗೆ ತೊಂದರೆಯಾಗದಂತೆ ಮತ್ತು ಅವನು ತನ್ನ ಕೆಲಸದ ಮೇಲೆ ಗಮನಹರಿಸಲು ಸಾಧ್ಯವಾಯಿತು. ಈ ಪ್ರಯೋಗವು ಸಂಪೂರ್ಣವಾಗಿ ಯಶಸ್ವಿಯಾಗದಿದ್ದರೂ ಅವನ ಶ್ರವಣ ಶಕ್ತಿ ಇನ್ನಷ್ಟು ದುರ್ಬಲವಾಯಿತು. 5 ವಿದ್ಯುತ್ ಆಘಾತಗಳೊಂದಿಗೆ ಆಟವಾಡುವ ಅಭ್ಯಾಸ. ಅವನಿಗೆ ವಿದ್ಯುತ್ ಬಗ್ಗೆ ಆಳವಾದ ಆಸಕ್ತಿ ಇತ್ತು. ಒಮ್ಮೆ ಅವನು ತನ್ನ ನಾಲಿಗೆಯನ್ನು ಬ್ಯಾಟರಿಗೆ ಸಂಪರ್ಕಿಸಿದಾಗ ವಿದ್ಯುತ್ ಪ್ರವಾಹ ಹೇಗೆ ಭಾಸವಾಗುತ್ತದೆ ಎಂಬುದನ್ನು ಅನುಭವಿಸಲು ಸಾಧ್ಯವಾಯಿತು. ಇದರಿಂದ ಅವನಿಗೆ ಆಘಾತವಾಯಿತು, ಆದರೆ ಅವನು ಎಂದಿಗೂ ಕಲಿಯುವುದರಿಂದ ಹಿಂದೆ ಸರಿಯಲಿಲ್ಲ. 6 ರಾತ್ರಿಯಿಡೀ ಕೆಲಸ ಮಾಡುತ್ತಾ. ಬಾಲ್ಯದಿಂದಲೂ ಎಡಿಸನ್ ಬಹಳ ಕಡಿಮೆ ನಿದ್ರೆ ಮಾಡುವ ಅಭ್ಯಾಸವನ್ನು ಹೊಂದಿದ್ದನು. ಅವನು ಗಂಟೆಗಟ್ಟಲೆ ಪ್ರಯೋಗ ಮಾಡುತ್ತಿದ್ದನು ಮತ್ತು ಆಗಾಗ್ಗೆ ರಾತ್ರಿಯಿಡೀ ಎಚ್ಚರವಾಗಿರುತ್ತಿದ್ದನು. ಈ ಅಭ್ಯಾಸವು ಅವನ ಜೀವನದುದ್ದಕ್ಕೂ ಅವನೊಂದಿಗೆ ಇತ್ತು ಮತ್ತು ಅವನ ಯಶಸ್ಸಿಗೆ ದೊಡ್ಡ ಕಾರಣವಾಯಿತು. 7 ಶಿಕ್ಷಕರು ದುರ್ಬಲ ಮನಸ್ಸಿನವರು ಎಂದು ಕರೆಯುವುದು. ಅವನ ಶಾಲಾ ಶಿಕ್ಷಕರು ಮತ್ತು ಸಹಪಾಠಿಗಳು ಅವನ ಅಸಾಧಾರಣ ಚಿಂತನೆಯನ್ನು ಅರ್ಥಮಾಡಿಕೊಳ್ಳಲು ಸಾಧ್ಯವಾಗಲಿಲ್ಲ. ಒಮ್ಮೆ ಅವನ ಶಾಲಾ ಶಿಕ್ಷಕರು ಅವನನ್ನು ಮಾನಸಿಕವಾಗಿ ನಿಧಾನ ಎಂದು ಕರೆದು ಶಾಲೆಯಿಂದ ಹೊರಹಾಕಲು ಶಿಫಾರಸು ಮಾಡಿದರು. ಅವನ ತಾಯಿ ಇದನ್ನು ಸಹಿಸಲಾರಳು ಮತ್ತು ಅವಳು ಸ್ವತಃ ಮನೆಯಲ್ಲಿ ಎಡಿಸನ್ಗೆ ಕಲಿಸಲು ನಿರ್ಧರಿಸಿದಳು. ತೀರ್ಮಾನ. ಈ ಘಟನೆಗಳು ಎಡಿಸನ್ನ ಬಾಲ್ಯವು ಸಾಮಾನ್ಯ ಮಕ್ಕಳಿಗಿಂತ ಭಿನ್ನವಾಗಿತ್ತು ಎಂದು ಸ್ಪಷ್ಟವಾಗಿ ತೋರಿಸುತ್ತದೆ. ಆ ಸಮಯದಲ್ಲಿ ಅವನ ವಿಚಿತ್ರ ಕ್ರಿಯೆಗಳು ಹುಚ್ಚುತನವೆಂದು ಪರಿಗಣಿಸಲ್ಪಟ್ಟಿರಬಹುದು, ಆದರೆ ಅದು ಹಾಗೇ ಇತ್ತು. ಅಭ್ಯಾಸಗಳು ಅವರನ್ನು ವಿಶ್ವದ ಶ್ರೇಷ್ಠ ವಿಜ್ಞಾನಿಯನ್ನಾಗಿ ಮಾಡುವಲ್ಲಿ ಸಹಾಯಕವಾಗಿವೆ.
ಸ್ನೇಹಿತರೆ, ಥಾಮಸ್ ಎಡಿಸನ್ ಬಲ್ಬ್ ಅನ್ನು ಮಾತ್ರವಲ್ಲದೆ ಅವರು ಅವರ ಹೆಸರಿನಲ್ಲಿ 1,000ಕ್ಕೂ ಹೆಚ್ಚು ಪೇಟೆಂಟ್ಗಳು ಇದ್ದವು. ಅವರ ಇತರ ಕೆಲವು ಪ್ರಮುಖ ಆವಿಷ್ಕಾರಗಳು ಮತ್ತು ಕೊಡುಗೆಗಳು: ಒಂದು ಫೋನೋಗ್ರಾಫ್ ಎಡಿಸನ್ರ ವಿಶಿಷ್ಟ ಆವಿಷ್ಕಾರವಾಗಿದ್ದು, ಇದು ಧ್ವನಿಯನ್ನು ಮೊದಲ ಬಾರಿಗೆ ರೆಕಾರ್ಡ್ ಮಾಡಲು ಮತ್ತು ನುಡಿಸಲು ಅನುವು ಮಾಡಿಕೊಟ್ಟಿತು. ಇದನ್ನು ಆಧುನಿಕ ಸಂಗೀತ ರೆಕಾರ್ಡಿಂಗ್ ಉದ್ಯಮದ ಅಡಿಪಾಯ ಎಂದು ಕರೆಯಲಾಗುತ್ತದೆ. 2 ಮೋಷನ್ ಪಿಕ್ಚರ್ ಕ್ಯಾಮೆರಾ ಕೈನೆಟೋನ್ ಕ್ಯಾಮೆರಾವನ್ನು ತಯಾರಿಸಿತು. ಇದು ನಿರಂತರವಾಗಿ ಚಿತ್ರಗಳನ್ನು ಕ್ಲಿಕ್ ಮಾಡುವ ಮೂಲಕ ಚಲಿಸುವ ಚಿತ್ರಗಳನ್ನು ಮಾಡಿತು. ಇದು ಸಿನಿಮಾದ ಅಭಿವೃದ್ಧಿಯಲ್ಲಿ ಒಂದು ಪ್ರಮುಖ ಹೆಜ್ಜೆಯಾಗಿತ್ತು. 3 ವಿದ್ಯುತ್ ವಿತರಣಾ ವ್ಯವಸ್ಥೆ ಇಮಿ ಎಡಿಸನ್ ಬಲ್ಬ್ ಅನ್ನು ತಯಾರಿಸಿದ್ದಲ್ಲದೆ ಅದಕ್ಕಾಗಿ ಸಂಪೂರ್ಣ ವಿದ್ಯುತ್ ಸರಬರಾಜು ವ್ಯವಸ್ಥೆಯನ್ನು ಸಹ ಅಭಿವೃದ್ಧಿಪಡಿಸಿದರು. ಅವರು ನ್ಯೂಯಾರ್ಕ್ ನಗರದ ಪರ್ಲ್ ಸ್ಟ್ರೀಟ್ನಲ್ಲಿ ಮೊದಲ ವಿದ್ಯುತ್ ಕೇಂದ್ರವನ್ನು ಸ್ಥಾಪಿಸಿದರು. 4 ಕಾರ್ಬನ್ ಮೈಕ್ರೋಫೋನ್ ಎಡಿಸನ್ ದೂರವಾಣಿಗಳಲ್ಲಿ ಬಳಸುವ ಕಾರ್ಬನ್ ಮೈಕ್ರೋಫೋನ್ ಅನ್ನು ಅಭಿವೃದ್ಧಿಪಡಿಸಿದರು. ಇದು ಧ್ವನಿ ಗುಣಮಟ್ಟ ಮತ್ತು ಜೋರಾಗಿ ಸುಧಾರಿಸಿತು. ಈ ಮೈಕ್ರೋಫೋನ್ ದೂರವಾಣಿ ಮತ್ತು ರೇಡಿಯೋಗೆ ಕ್ರಾಂತಿಕಾರಿ ತಂತ್ರಜ್ಞಾನವೆಂದು ಸಾಬೀತಾಯಿತು. 5 ಕಬ್ಬಿಣ ಮತ್ತು ಬೇರ್ಪಡಿಕೆ ತಂತ್ರಜ್ಞಾನ ಎಡಿಸನ್ ಕಬ್ಬಿಣ ಮತ್ತು ಕಬ್ಬಿಣವನ್ನು ಕಬ್ಬಿಣದ ಅದಿರಿನಿಂದ ಬೇರ್ಪಡಿಸುವ ತಂತ್ರದ ಮೇಲೆಯೂ ಕೆಲಸ ಮಾಡಿದರು. ಆದಾಗ್ಯೂ ಈ ಯೋಜನೆಯು ಹೆಚ್ಚು ಯಶಸ್ವಿಯಾಗಲಿಲ್ಲ. ಚಿಕ್ಸ್ ಬ್ಯಾಟರಿ ತಂತ್ರಜ್ಞಾನ ಎಡಿಸನ್ ಕ್ಷಾರೀಯ ಶೇಖರಣಾ ಬ್ಯಾಟರಿಯನ್ನು ಸಹ ಸಂಶೋಧಿಸಿದರು. ಇದನ್ನು ನಂತರ ಆಟೋಮೊಬೈಲ್ ಮತ್ತು ರೈಲ್ವೆ ಸಿಗ್ನಲ್ ವ್ಯವಸ್ಥೆಗಳಲ್ಲಿ ಬಳಸಲಾಯಿತು. 7 ಸಿಮೆಂಟ್ ಮತ್ತು ನಿರ್ಮಾಣ ನಾವೀನ್ಯತೆ ಎಡಿಸನ್ ಕಾಂಕ್ರೀಟ್ ಬಳಸಿ ಮನೆಗಳನ್ನು ನಿರ್ಮಿಸುವ ಹೊಸ ತಂತ್ರವನ್ನು ಅಭಿವೃದ್ಧಿಪಡಿಸಿದರು. ಮುಂದುವರಿದ ಇದರಲ್ಲಿ ಕಡಿಮೆ ವೆಚ್ಚದಲ್ಲಿ ಶಾಶ್ವತ ಮನೆಗಳನ್ನು ನಿರ್ಮಿಸಬಹುದು. ಎಡಿಸನ್ ಒಬ್ಬ ಮಹಾನ್ ವಿಜ್ಞಾನಿ ಮಾತ್ರವಲ್ಲದೆ ಒಬ್ಬ ಮಹಾನ್ ಉದ್ಯಮಿಯೂ ಆಗಿದ್ದರು. ಅವರು ತಮ್ಮ ಆವಿಷ್ಕಾರಗಳನ್ನು ದೊಡ್ಡ ಪ್ರಮಾಣದ ಉತ್ಪಾದನೆ ಮತ್ತು ಮಾರುಕಟ್ಟೆಗಾಗಿ ಸಿದ್ಧಪಡಿಸಿದರು. ಅವರ ಕಠಿಣ ಪರಿಶ್ರಮ ಮತ್ತು ಅವರು ತಮ್ಮ ಆವಿಷ್ಕಾರಗಳನ್ನು ದೊಡ್ಡ ಪ್ರಮಾಣದ ಉತ್ಪಾದನೆ ಮತ್ತು ಮಾರುಕಟ್ಟೆಗಾಗಿ ಸಿದ್ಧಪಡಿಸಿದರು. ಅವರ ಕಠಿಣ ಪರಿಶ್ರಮ ಮತ್ತು ಕುತೂಹಲದಿಂದಾಗಿ ಅವರನ್ನು ವಿಶ್ವದ ಶ್ರೇಷ್ಠ ಸಂಶೋಧಕರಲ್ಲಿ ಎಣಿಸಲಾಗಿದೆ.